ನಮ್ಮ ಪಕ್ಷದ ವತಿಯಿಂದ ಜನಾಂದೋಲನ ಯಾತ್ರೆಯನ್ನ ಸಮಾವೇಶವನ್ನ ಪ್ರತಿ ಕೇಂದ್ರ ಸ್ಥಾನದಲ್ಲಿ ಬಿಡದಿ, ಚನ್ನಪಟ್ಟಣ, ಮದ್ದೂರು ಮತ್ತು ಮಂಡ್ಯ ಇಲ್ಲಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾನ್ಯ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮೆಲ್ಲ ಜಿಲ್ಲಾ ನಾಯಕರು, ಎಲ್ಲ ಶಾಸಕರು, ನಮ್ಮ ನೆಚ್ಚಿನ ನಾಯಕರು, ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಚಲುವರಾಯ ಸ್ವಾಮಿಯವರ ನೇತೃತ್ವದಲ್ಲಿ 5ನೇ ತಾರೀಕು ಮದ್ದೂರಿನ ಕ್ರೀಡಾಂಗಣದಲ್ಲಿ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿದ್ರು. ಅದ್ರ ಜೊತೆಯಲ್ಲಿ 6ನೇ ತಾರೀಕು ಮಂಡ್ಯದ ನಮ್ಮ ಕಲ್ಲು ಕಟ್ಟಡದ ಆವರಣದಲ್ಲಿ ಜನಾಂದೋಲನ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಜನಾಂದೋಲನ ಸಮಾವೇಶದಲ್ಲಿ ಮದ್ದೂರಿನ ಜನಾಂದೋಲನ ಸಮಾವೇಶಕ್ಕೆ ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಯ ಎಲ್ಲ ನಮ್ಮ ಕಾರ್ಯಕರ್ತರು, ನಾಯಕರುಗಳು ಭಾಗವಹಿಸ್ತಾರೆ. ಮತ್ತೆ ಮಂಡ್ಯ ನಗರದಲ್ಲಿ ಇರ್ತಕ್ಕಂಥ ಜನಾಂದೋಲನ ಸಮಾವೇಶಕ್ಕೆ ಹಾಸನ ಮತ್ತೆ ಚಿತ್ರದುರ್ಗದ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಇದೇ ರೀತಿ ಮೈಸೂರು ಮತ್ತೆ ಇತರ ಎಲ್ಲ ಕಡೆ ನಡೀತಾ ಇರ್ತಕ್ಕಂಥ ಜನಾಂದೋಲನ ಸಮಾವೇಶಕ್ಕೆ ಪ್ರತಿಯೊಂದು ಜಿಲ್ಲೆಯ ಒಂದು ಪ್ರಾತಿನಿಧ್ಯತ್ವವನ್ನ ತೋರಿಸುವ ಮೂಲಕ ಇಡೀ ರಾಜ್ಯದ ನಮ್ಮ ಪಕ್ಷದ ಎಲ್ಲ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಈ ಜನಾಂದೋಲನ ಸಮಾವೇಶ ನಮ್ಗೆಲ್ಲರೂ ಕೂಡ ಈಗಾಗಲೇ ಮನವರಿಕೆ ಆಗಿರೋ ರೀತಿಯಲ್ಲಿ ಈಗಾಗಲೇ ನಮ್ಮೆಲ್ಲ ನಾಯಕರು ಕೂಡ ಪತ್ರಿಕಾಗೋಷ್ಠಿ ಮೂಲಕ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಏನು ಇವತ್ತು ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರುಗಳು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಯಾವುದೇ ರೀತಿಯಾದ ಆರೋಪ, ಗುರುತರವಾದ ಒಂದು ಕಾನೂನಿನ ಉಲ್ಲಂಘನೆ ಆಗದೇ ಇದ್ರು ಕೂಡ ಹಿಟ್ಲರ್ ಜೊತೆಲೆ ಗೂಗಲ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ರು. ನೂರಾರು ಬಾರಿ ಸುಳ್ಳನ್ನು ಹೇಳಿ ಸತ್ಯವನ್ನ ಮಾಡ್ತಕ್ಕಂಥ ಪ್ರಯತ್ನ ಅಂದಿನ ಕಾಲದಲ್ಲಿ ನಡೀತಾ ಇತ್ತು. ಅದೇ ರೀತಿ ಹಲವಾರು ಹಗರಣಗಳ ಭಾರದಿಂದ ಜನತೆಯಿಂದ ತಿರಸ್ಕೃತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದವರು ತಮ್ಮ ಆ ಒಂದು ಆರೋಪಗಳೇನಿದ್ದೋ, ಆ ಒಂದು ಹಗರಣಗಳೇನಿದ್ದೋ ಅವೆಲ್ಲವನ್ನು ಮರೆತು ಯಾವುದೇ ರೀತಿಯಾದ ಆಧಾರ ಇಲ್ಲದಿರ್ತಕ್ಕಂಥ ಮೂಲ ವಿಚಾರ ಆಗಿರ್ಬೋದು. ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಸದನದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತ ಯಾರನ್ನೂ ಕೂಡ ರಕ್ಷಣೆ ಮಾಡೋದು ಪ್ರಶ್ನೆನೇ ಇಲ್ಲ. ಎಲ್ಲಿ ದುರುಪಯೋಗಕ್ಕೆ ಕಾರಣರಾದವ್ರನ್ನ ಕಡಾಖಂಡಿತವಾಗಿ ಕಾನೂನು ಕ್ರಮಕ್ಕೆ ಒಳಪಡಿಸ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾಗಿಯೂ ಕೂಡ ಇವರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ನಮ್ಮವರು ಕೂಡ ಈಗಾಗಲೇ ಸದನದಲ್ಲಿ ಸುಮಾರು 21 ಹಗರಣಗಳೇನಿತ್ತು, ಹಲವಾರು ಹಗರಣಗಳು ಅವರೇ ಬೀದಿ ತಂದಂತ ಹಗರಣಗಳು, ಬೆಡ್ ಬ್ಲಾಕಿಂಗ್ ಇರ್ಬೋದು ಅಥವಾ ಕೊರೋನಾ ಟೈಮಲ್ಲಿ ಆದಂತ ಲೂಟಿ ಇರ್ಬೋದು, ಎಲ್ಲವನ್ನು ಆ ಪಕ್ಷದ ನಾಯಕರು, ಮುಖಂಡರುಗಳೇ ಬೀದಿಗೆ ತಂದು ಅದನ್ನ ಆ ಒಂದು ಹಗರಣಗಳನ್ನ ನಾವು ಪರಿಶೀಲನೆ ಒಳಪಡಿಸ್ತೀವಿ, ತಪ್ಪಿತಸ್ಥರು ಶಿಕ್ಷೆ ಆಗ್ಲಿಕ್ಕೆ ಕಾರಣೀಭೂತರಾಗ್ತೀವಿ ಅಂತಕ್ಕಂಥದ್ರ ಜೊತೆಗೆ ಈಗ ಕೆಲವು ದಿನಗಳಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದ ಸದಸ್ಯರು, ಕೇಂದ್ರ ಸಚಿವರು ಹೇಳಿದ್ರು, ಈ ರೀತಿ ಎಲ್ಲ ಕಡೆಗೂ ಬ್ಲಡ್ ಇದೆ, ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಜೊತೆಗೆ ಇದಕ್ಕೆ ಸಹಕಾರನೂ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಕೆಲವು ದಿನಗಳಿಂದ ಹೇಳಿದ್ರು. ತಿರ್ಗಾ 2 ದಿನ ಕಾಲ ತಮ್ಮ ಅಭಿಪ್ರಾಯವನ್ನ ಬದಲಾಯಿಸ್ಕೊಂಡು ಇಲ್ಲ ನಾವು ಸಹಕಾರ ಕೊಡ್ತೀವಿ ಅಂತಕ್ಕಂಥ ಆಲೋಚನೆಯನ್ನ ಮಾಡಿದರೆ ಅವರ ಪಕ್ಷದ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟದ್ದಾಗಿದ್ರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥ ಗುರುತರವಾದ ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಈ ರೀತಿ 2 ದಿನಕ್ಕೆ 3 ದಿನಕ್ಕೆ ತಮ್ಮ ಅಭಿಪ್ರಾಯಗಳನ್ನ ಹೇಳಿಕೆಗಳನ್ನು ಬದಲಾಯಿಸೋದನ್ನು ಬಿಟ್ಟು ಸಾರ್ವಜನಿಕ ಹಿತಾಸಕ್ತಿಯ ಪೂರಕವಾದ ಆಲೋಚನೆಗಳನ್ನ ಮಾಡಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಜನಾಂದೋಲನ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ನಮ್ಮ ಏನು ತಾಲೂಕುಗಳಿದೆ ಮದ್ದೂರು ಮಂಡ್ಯದಲ್ಲಿ ನಡೀತದೆ. ಅದಕ್ಕೆ ತಮ್ಮ ಮೂಲಕ ನಮ್ಮ ಕಾರ್ಯಕರ್ತ ಬಂಧುಗಳು ಮತ್ತು ನಾಗರಿಕ ಬಂಧುಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಾವೇಶಕ್ಕೆ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ, ಒಂದು ಮಾಹಿತಿಯನ್ನ, ಒಂದು ಮನವಿಯನ್ನ ತಮ್ಮ ಮೂಲಕ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಹೇಳಲಿಕ್ಕೆ ಬಯಸ್ತಾ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥವರೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸಬೇಕು ಅಂತಕ್ಕಂಥ ಮನವಿಯನ್ನ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ನಾಯಕರುಗಳು, ನಮ್ಮೆಲ್ಲ ಶಾಸಕರು ಕೂಡಿ ತಮ್ಮ ಮೂಲಕ ಮನವಿಯನ್ನ ಮಾಡ್ತಾ ಇದ್ದಾರೆ.